ನೋಡಿ, ಕಾನೂನು ತನ್ನದೇ ಆದಂಥ ಕ್ರಮ ಕೈಗೊಳ್ತದೆ. ರಾಜಕೀಯ ಹಿನ್ನೆಲೆ ಇರೋದ್ರಿಂದ ನೋಡಿ, ನಾವು ಈಗ SIT ಇದೆ, ತನಿಖೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವೇನು ಮಾತನಾಡಕ್ಕೆ ಹೋಗಬಾರ್ದು. ವಿಶೇಷವಾಗಿ ನಾನು ಒಬ್ಬ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ. SIT ರಚನೆ ಆಗಿದೆ. ಕಾನೂನು ತನ್ನ ಕ್ರಮ ಕೈಗೊಳ್ತದೆ. ಸತ್ಯ ಅಸತ್ಯ ಅದೆಲ್ಲವನ್ನು ಕೂಡ ಕಾನೂನು ಬಯಲುಗೊಳಿಸ್ತದೆ. ಸಿಡಿಯಿಂದ ಕಾಂಗ್ರೆಸ್ ನಾಯಕರಿದ್ದಾರೆ ಅಂತ ಸಿಡಿಯಿಂದ ಕಾಂಗ್ರೆಸ್ ನಾಯಕರಿದ್ದಾರೆ ಅಂತ ಕುಮಾರಸ್ವಾಮಿ ನೋಡಿ, ಸಿಡಿ ಹಿಂದೆ ಕಾಂಗ್ರೆಸ್ ನಾಯಕರಿದ್ದಾರೆ ಅಂತ ತಿಳ್ಕೊಳ್ಳಿ. ಕಾಂಗ್ರೆಸ್ ನಾಯಕರು ಇದನ್ನು ಮಾಡೋಕ್ಕೆ ಹೇಳಿದ್ರ? ಮತ್ತು ಇದು CD ವಿಚಾರಗಳು ಇದು ಭಾಳ ಕೀಳು ಮಟ್ಟದ ಕೆಲಸಗಳಿಲ್ಲ. ಎಲ್ಲೋ ಒಂದು ಕಡೆ ಚುನಾವಣೆಗಳು ಮುಗಿದ ಮೇಲೆ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಕೂತ್ಕೊಂಡು ಈ CD ವೈಯಕ್ತಿಕ ವಿಚಾರಗಳು, ಇದು ಪ್ರಜ್ವಲ್ ರೇವಣ್ಣ ಕೇಸು, ಇದು ಅತಿರೇಕ, ಇದು ಬೇರೆ. ಈಗ ಎಷ್ಟೋ ಕೇಸ್ನಲ್ಲಿ ವೈಯಕ್ತಿಕ ಕೇಸ್ನಲ್ಲಿ ಇವತ್ತು ದಿವಸ ಈ ಯಾರನ್ನೋ ಶಿಕ್ಷಾಕುವಂಥದ್ದು, ಟ್ರ್ಯಾಪ್ ಮಾಡುವಂಥದ್ದು, ಇಂಥವೆಲ್ಲ ನಡೀತಾರೆ. ಅದು ಭಾಳ ಕೀಳು ಮಟ್ಟದ್ದು. ಆದರೆ ಪ್ರಜ್ವಲ್ ರೇವಣ್ಣ ಕೇಸ್ಗೆ ನಾನು ಇದನ್ನು ಫೋನ್ ಮಾಡಿದೆ. ಭಾಳ ಅತಿ ಗಂಭೀರವಾದಂಥ ಅಪಾದನೆ. ಸುಮಾರು 2-3 ಸಾವಿರ ಜನರ ಒಂದು ಭಾಳನ್ನು ಇವತ್ತು ದಿವಸ ಹಾಳು ಮಾಡಿದ್ದು ಅಂಥೇಳಿ ಮಾಧ್ಯಮದಲ್ಲಿ ಇವತ್ತು ಎಲ್ಲನೂ ಕೂಡ ನಾವು ನೋಡಿದ್ದೀವಿ. ಸತ್ಯಾಸತ್ಯತೆ ಇವತ್ತು SIT ತನಿಖೆ ಆದಮೇಲೆ ಹೊರಗೆ ಬರ್ತದೆ. ಇದು ಭಾಳ ಎಲ್ಲೋ ಒಂದು ಕಡೆ ಇದು ಕೀಳು ಮಟ್ಟದ್ದು. ಇದನ್ನು ಬಿಟ್ಟು ನಾವು ಹೊರಗೆ ಬಿಡ್ಬೇಕು. ಯಾಕಂದ್ರೆ ಜನ ಈಗ ವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ. ಜನ ಪಕ್ಷಾತೀತವಾಗಿ ಹೇಳ್ತಾ ಇದ್ದಾರೆ. ನಾವು ಪಕ್ಷಾತೀತವಾಗಿ ಹೇಳ್ತೀನಿ, ಜನ ವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ. ಇನ್ನು ಹನಿ ಟ್ರ್ಯಾಪ್ ಮಾಡುವಂಥದ್ದು, ಇಂಥ ಚಿಲ್ಲರೆ ಕೆಲಸ ವೈಯಕ್ತಿಕವಾಗಿ ನಾವು ಮಾತಾಡೋದಂತ ನಮ್ಮ ಪಕ್ಷದ ಪಾಲಿಸಿ, ಅವ್ರ ಪಕ್ಷದ ಬಗ್ಗೆ, ನಮ್ಮ ಪಕ್ಷದ ಸಾಧನೆ, ಅವ್ರ ಪಕ್ಷದ ಸಾಧನೆ ಟೀಕೆ ಮಾಡೋಣಂತೆ. ಚುನಾವಣೆ ಒಂದು ಆರೋಗ್ಯಕರವಾದಂಥದ ಟೀಕೆ ಟಿಪ್ಪಣಿ ನಡೀಲಿ. ಅಭಿವೃದ್ಧಿ ಬಗ್ಗೆ, ಅವರ ವೈಫಲ್ಯ ಬಗ್ಗೆ, ಅವ್ರ ಭ್ರಷ್ಟಾಚಾರ ಬಗ್ಗೆ ಇವೆಲ್ಲವೂ ಕೂಡ ಆಗಲಿ. ಆದರೆ ಈ ಹನಿ ಟ್ರ್ಯಾಪು, ಈ CD ಎಲ್ಲೋ ಜನರಿಗೆ ಹೇಸಿಗೆ ಬರ್ತಾಯಿದೆ. ಇದು ಇಲ್ಲಿಗೆ ನಿಲ್ಲಬೇಕು. ಆದರೆ ಇದನ್ನು ನಾವು ಪ್ರಜ್ವಲ್ ರೇವಣ್ಣ ಕೇಸಿಗೆ ನಾನು ಟ್ಯಾಗ್ ಮಾಡಲ್ಲ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಕೇಸು ಭಾಳ ಗಂಭೀರವಾದಂಥವು. ಯಾವ ಮಟ್ಟಿಗಿದೆ ನನಗೆ ಗೊತ್ತಿಲ್ಲ. ಅದು ಮಾಧ್ಯಮದಲ್ಲಿ ನೀವು ತೋರಿಸೋ ಪ್ರಕಾರ 1000, 2000, 3000 ಏನೇನೋ ಹೇಳ್ತಾರೆ. ಅದು ಹೆಂಗೆ ಸಾಧ್ಯ? ಅದು ನಾನು ಏನು ಹೇಳೋಕ್ಕಾಗಲ್ಲ. ತನಿಖೆಯಿಂದ ಹೊರಗೆ ಬರ್ತದೆ. ಅಲ್ಲ, ಇಷ್ಟೆಲ್ಲ ನಡೀತಾ ಇದೆ. ಮೈತ್ರಿ ಅವರು BJP ಮತ್ತು JDS ಮೈತ್ರಿ ಇದೆ. ಆದರೆ ಇದು ಯಾವುದೂ ಮತದಾನ ಮೇಲೆ ಇಫೆಕ್ಟ್ ಆಗಲ್ಲ, ನಮಗವರೆಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ನೋಡಿ, ಸಂಬಂಧ ಇರ್ತದೆ. ಯಾಕಂದರೆ ಈಗಪ್ಪ ಅದು ಮಾಡಿದ ಮೇಲೆ ಅವರು ಕೂಡ ಮೈತ್ರಿ ಪಕ್ಷದ ಮೇಲೆ BJP ಅವರು ಮಹಿಳೆಯರ ಬಗ್ಗೆ ಭಾಳಷ್ಟು ಗೌರವವನ್ನು ಇತರ ವಿಚಾರಗಳನ್ನು ಮಾತಾಡ್ತಾರೆ. ಅರ್ಥ BJP ಅವರು ಅಥವಾ ಕಾಂಗ್ರೆಸ್ನವ್ರು ನಾವು ಯಾರೂ ಇವ್ರಿಗೆ ಈಗಿಂತ ಕೆಲಸ ಮಾಡೋದು ಹೇಳಿಲ್ಲಲ್ಲ. ಅದು ಮಾಡಿದರೆ ಲೈಕ್ ಸೈಕೋ ಸ್ವಾಭಾವಿಕವಾಗಿ ಸ್ವಲ್ಪ ಆಗ್ತದೆ. ಮಹಿಳೆಯರು ತುಂಬ ಸಹ ಈ JDS ಪಕ್ಷ ಬಗ್ಗೆ ಒಂದು ಅಸಹ್ಯಕರವಾದಂಥ ವಾತಾವರಣ ಇರೋದರಿಂದ ಅವ್ರ ಮಹಿಳಾ ಮತದಾರರು ತುಂಬ ಸಹ ಮತ್ತು ಇನ್ನುಳಿದವರು ಕೂಡ ಸ್ವಲ್ಪ ಅವ್ರ ಮೇಲೆ ಬೇಸರ ಮಾಡ್ಕೋತಾರೆ. ಈ ಪ್ರಜ್ವಲ್ ಇದೇನು ಪ್ರಕರಣ ನಡೀತು, ಇದು ಕಾಂಗ್ರೆಸ್ ಇದ್ದಾಗಲೇ ಅಥವಾ ಅವಾಗೇನು ಮೈತ್ರಿ ಸರ್ಕಾರ ಅವಾಗಲೇ ನಡೆದಿತ್ತು? ಅಂದರೆ ಕಾಂಗ್ರೆಸ್ನವ್ರು ಏನು ಮಾಡಂತ ಹೇಳಿದ್ವ? ನಾವೇನು ಮಾಡಂತ ಇದ್ದೀವಿ? ಅಥವಾ ನಾವು ಮಾಡೋದನ್ನ ನೀವು ಮಾಡ್ತೀರೇನು? ನಾನು ಯಾರು ಕಾಂಗ್ರೆಸ್ನವ್ರು ಹಿಂಗೆ ಮಾಡ್ರಪ್ಪ ಅಂದ್ರೆ 2-3 ಸಾವಿರ ಮಂದಿ ಮೇಡ ಮೇಲೆ ಯೂಸ್ ಮಾಡ್ತೀವಿ, ಅತ್ಯಾಚಾರ ಮಾಡ್ತೀವಿ. BJP ತುಂಬ ಸಂಸದ ಅವನು ಇಂಥವೆಲ್ಲ ಕೆಲಸ ಮಾಡ್ತಾರೆ. ಆಯ್ತು, ಯಾರು ಹೇಳ್ಯಾರಪ್ಪ ಕಾಂಗ್ರೆಸ್ನವ್ರು ಮಾಡ್ತಾರಂದ್ರೆ ಕಾಂಗ್ರೆಸ್ನವ್ರು ಮಾಡಂತ ಹೇಳ್ತಾರೆ. ಆಯ್ತು, ಮಾಡಿದವ್ರು ಯಾರು ಕಾಂಗ್ರೆಸ್ನವ್ರು ಮಾಡಂತ ಹೇಳ್ತಾರೆ? ಇಲ್ಲ, ಬಹಿರಂಗಪಡಿಸಿದವ್ರು ಯಾರು? ಅವನು ಡ್ರೈವರು, ಸುಡುಗಾಡು, ಇದೇ ಕಾನೂನು SIT ಎನ್ಕ್ವೈರಿ ನಡೆದದು. ಬಿಟ್ಬಿಡಿ ಸಾಕಿ. ನಮಗೆ ಹೇಳೋಕ್ಕೆ ಜನನೂ ಈಗ ನನಗೆ 2-3 ದಿವಸ ಆಯ್ತು ಜನ, ಸರ್ ಏನು TV ಆನ್ ಮಾಡಿದ್ವಿ, ಇವತ್ತು ಬೆಳಿಗ್ಗೆ 60 ಬೆಂಗಳೂರು ಫೋನ್ ಮಾಡಿದೆ. ಸಾಕಾಗ ಸರ್ TV ನೋಡೋದೇ ಬಿಟ್ಬಿಟ್ಟಿದ್ದೀವಿ. ಈಗ ಬೆಳಿಗ್ಗೆ ಅದು ಕೂಡ ಬರೀ ಪ್ರಜ್ವಲ್ ರೇವಣ್ಣ ಎಟ್ಟರೆ ಅದು ಬಿಟ್ಬಿಡಿ. ಅದನ್ನು ಬೇರೆ ಬೇರೆ ಮಕ್ಕಳಿಗೆ ಪರಿಣಾಮ ಬೀಳ್ತದಲ್ಲ, ಹೆಣ್ಮಕ್ಳ ಮೇಲೆ, ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ. ನನಗಿವತ್ತು ಬೆಳಿಗ್ಗೆ ಹೇಳಿದ್ರು ಯಾರೊಬ್ಬರು, ಏನು ಸರ್ ಸಾಕಾಗಿದೆ, ಟೆಲಿವಿಷನ್ ಆನ್ ಮಾಡಿದರೆ ಇದೇ ಬರ್ತದೆ ಪ್ರಜ್ವಲ್ ರೇವಣ್ಣ. ಕೋರ್ಟ್ ಇದೆ, ಕಾನೂನಿದೆ, ಸರ್ಕಾರ ಗಂಭೀರವಾಗಿದೆ, ಲುಕ್ಔಟ್ ನೋಟಿಸ್ ಇದೆ, ಅವ್ರಿಗೆ ಟೈಮ್ ಲೈನ್ ಕೊಟ್ಟಿದ್ದೀವಿ. ಹಾಜರಾಗಬೇಕಂದ್ರೆ ಭಾಳ ಕಠಿಣ ಪರಿಸ್ಥಿತಿ ನೋಡಿ ಎದುರಿಸ್ತಾರೆ. ಅವ್ರು ಎಲ್ಲೇ ಇದ್ದರೂ ಕೂಡ ಪಾತ್ರವಾದಂಥ ಕೂಡ ಹಿಡ್ಕೊಂಡ್ಬರ್ತೀವಿ. ಸರ್, ಮೊನ್ನೆ ಅಣ್ಣಾಮಲೈರು ಬಂದಾಗ ಸಿದ್ದರಾಮಯ್ಯವ್ರಿಗೆ ಹೆಂಗೆ ಅರೆಸ್ಟ್ ಮಾಡಬೇಕು ಅದೆಲ್ಲ ಸರ್ಕಾರದ ಮೇಲೆ ಗೊತ್ತಿರುತ್ತೆ, ಆದರೂ ಬಿಟ್ಟರೆ ಇದ್ದಾರೆ ಅಂತ ಅವರೇ ಹೇಳಿದ್ರು. ಅಣ್ಣಾಮಲೈ ಪೊಲೀಸ್ ಆಗಿದ್ದವರು, ತುಸು ಪೊಲೀಸ್ ಕಾನೂನುಗಳು ಹೇಳಿರ್ತಾರೆ.
ನಾ ಎಂ ಪಿ ಪಾಟೀಲ್ ಗೊತ್ತಿರಂಗಿಲ್ಲ ಕಾನೂನ ಸೆಕ್ಷನ ನಾವು ರಾಜಕೀಯವಾಗಿ ರಾಜಕೀಯ ಭಾಷಣ ಮಾತಾಡ್ಬೇಕು ಮತ್ತೇನಿಲ್ಲ ಇದೇ ಬರೀ ಸರ್ಕಾರ 5 ವರ್ಷ ನಡೆಯೋದಿಲ್ಲ ಅಂತ ಕುಮಾರಸ್ವಾಮಿ ಕುಮಾರಸ್ವಾಮಿಗೆ ಇದು 65 MLAs ಬೇಕು ಸರ್ಕಾರ ಕೊಡಬೇಕಂದ್ರೆ ಪ್ಲಸ್ ಅವ್ರದ್ದೇ ಕುಮಾರಸ್ವಾಮಿ ಅವ್ರದ್ದೇ ಈಗ ಪ್ರಜ್ವಲ್ ರೇವಣ್ಣ ಕೇಸ್ ಆದ್ಮ್ಯಾಗ ಆ MLAಗಳು ಬಂದು ಇಲ್ಲಿ ಸೇರ್ತಾರೆ ಅವಾರ್ಡ್ ಸೇರಿದ್ರಂದ್ರೆ 2/3 75 MLA ಬೇಕಾಗ್ತವೆ 75 MLAನ ರಾಜೀನಾಮೆ ಕೊಟ್ಟು ಶಿಶಿ ಇಲ್ಲ ಕಿಂಡ್ರಿಸಿ ಹಗ್ರದನ ಅದನ್ನು ಹಾಂ ಹುಣ್ಸಿಕಪ್ಪ ಅದು ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಆಗಿ ಸ್ಥಿತಿ ಬಂತು. ಹಾಂ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳೋ BJP ಅವ್ರ ಪಶ್ಚಾತ್ತಾಪ ಆಗ್ಯದ ಇವ್ರು ಕೂಡ ಯಾಕೆ ಮೈತ್ರಿ ಮಾಡ್ಕೊಂಡಿವಿ ನಾವು ಅಂತ ರೈಟ್ ಬರೀ ಇದೆ